ಸೊ ನಮಸ್ತೆ ಕರ್ನಾಟಕ. ಇವತ್ತು ಫೈನಲಿ ನಾವು ಕೆಂಗೇರಿ ಪಟ್ಟಣಗೆರೆಯಲ್ಲಿ ಭೀಮಾ ಕಾಲೇಜ್ನಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಸ್ಟಾಕ್ ಮಾರ್ಕೆಟ್ ಮೆಗಾ ವರ್ಕ್ಶಾಪ್. ಈ ಮೆಗಾ ವರ್ಕ್ಶಾಪ್ನಲ್ಲಿ ಈ ವಾರ್ ಟೈಮಲ್ಲಿ ಯಾವ ರೀತಿ ದುಡ್ಡು ಮಾಡೋದು, ಪ್ರತಿಯೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು, ಸೊ ETF ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಪ್ರತಿಯೊಂದು ತಿಳ್ಕೊಳ್ಳೋಣ. ಬನ್ನಿ ಇವಾಗ ಸ್ಟೂಡೆಂಟ್ಸ್ಗಳನ್ನು ಭೇಟಿ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನಾನು ಮಳವಳ್ಳಿಯಿಂದ ಬಂದಿರೋದು. ನಾನು ಆಲ್ರೆಡಿ ಈಗ JP ನಗರದಲ್ಲಿ TD ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಅಂದರೆ ಮನೋಜ್ ಸರ್ ಕ್ಲಾಸ್ನ ಅಟೆಂಡ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ ಮೇಲೆ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದೀನಿ. ಇವ್ರು ತುಂಬ ಡೀಟೇಲಾಗಿ ಚೆನ್ನಾಗಿ ಮಾಹಿತಿ ಕೊಟ್ಟರು. ಅಂದರೆ ಫಸ್ಟ್ ನಾನು ಟೀಚರ್ ಕೆಲಸಕ್ಕೆ ಹೋಗ್ತಿದ್ರು ಕೂಡ ವೀಡಿಯೋಸ್ ಎಲ್ಲ ನೋಡಿ ಇದರಲ್ಲಿ ಏನಿರ್ಬೋದು, ಹೊಸದಾಗಿ ಏನಾದರೂ ಕಲಿಯೋಣ, ಬರೀ ಈಗಿರೋ ಆದಾಯದಲ್ಲಿ ನಮಗೆ ಏನೂ ಆಗಲ್ಲ, ಅದ್ರ ಜೊತೆಗೆ ಅಡಿಷನಲ್ ಆಗಿ ಏನಾದರೂ ಒಂದು ಕಲಿಬೇಕು ಅನ್ನೋ ಒಂದು ಪರ್ಪಸ್ ಮೇಲೆ ನಾನು TDಗೆ ಜಾಯ್ನ್ ಆದೆ. TDಗೆ ಜಾಯ್ನ್ ಆಗಿ ಈಗ 15 ಡೇಸ್ ಆಯಿತು ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ನೀವು ಕೂಡ ಹೆಚ್ಚು ಜನರು ಇದಕ್ಕೆ ಜಾಯ್ನ್ ಆಗಿ ನೀವು ಬೆಳೀರಿ, ನಿಮ್ಮ ಅಕ್ಕಪಕ್ಕದವ್ರು ಬೆಳೆಸಿ, ಮತ್ತು ಸಮಾಜನೂ ಬೆಳೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು JP ನಗರಿಂದ ಬಂದಿದ್ದೀನಿ. ಆ್ಯಕ್ಚುಲಿ JP ನಗರ್ ಇದರಲ್ಲಿ ನಾನು ಎನ್ರೋಲ್ ಆಗಿ ಜನವರಿನಲ್ಲಿ ನಾನು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಇವಾಗ ಈಕ್ವಿಟಿ ಶೇರಿಂಗಲ್ಲೆಲ್ಲ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಮನೋಜ್ ಸರ್ ಭೇಟಿ ಮಾಡೋಣ ಅಂತಲೇ ಇವತ್ತು ಇಲ್ಲಿಗೆ ಬಂದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರು ಹೊಸಬ್ರಿದ್ದಾರೋ ಅವ್ರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವರು ಮಾಡಿಸ್ಕೊಡ್ತಾ ಇದ್ದಾರೆ. ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಕಲ್ತ್ಕೊಳ್ಳಿ. ಟೆಕ್ನಿಕಲ್ ಅನಾಲಿಸಿಸು, ಫಂಡಮೆಂಟಲ್ ಅನಾಲಿಸಿಸು ಇದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಚೆನ್ನಾಗಿ ನೋಡಿಕೊಂಡು ಇನ್ವೆಸ್ಟ್ ಮಾಡಿ ಕಲ್ತ್ಕೊಂಡು ದುಡ್ಡು ಮಾಡ್ಬೋದು. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ವಲ್ಪ ದುಡ್ಡು ಮಾಡ್ತಾಯಿದ್ದೀನಿ ಇವಾಗ. ನಾನು ಕಾಮರ್ಸ್ ಸ್ಟೂಡೆಂಟು. ಆ್ಯಕ್ಚುಲಿ ಅಂದರೆ ಬುಕ್ಕಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಗೆ ಏನು ಅಂತೆಲ್ಲ ಗೊತ್ತಿತ್ತು. ಬಟ್ ಇವಾಗ ಲೈವ್ ವರ್ಕ್ಶಾಪ್ ಅಟೆಂಡ್ ಆದ ಮತ್ತೆ ಆ್ಯಕ್ಚುಲಿ ಹೇಗೆ ವರ್ಕ್ ಆಗುತ್ತೆ ಮತ್ತು ನಮ್ಮ ಮನಿನ ಹೇಗೆ ಇನ್ವೆಸ್ಟ್ ಮಾಡಿ ನಾವು ಫ್ಯೂಚರಲ್ಲಿ ಹೇಗೆ ವೆಲ್ತ್ನ ಕ್ರಿಯೇಷನ್ ಮಾಡ್ಬೋದು ಅಂತೆಲ್ಲ ಗೊತ್ತಾಯಿತು. ಮತ್ತು ಟ್ರೇಡ್ ಹೇಗೆ ಮಾಡ್ಬೋದು, ಹೇಗೆ ತೊಗೋಬೇಕು ಆ ಥರದ್ದೆಲ್ಲ. ಮತ್ತು ಕ್ಲಾಸ್ಗೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ. ಸೊ ನನಗೆ ಯೂಸ್ಫುಲ್ ಆಯಿತು ಸರ್. ಥ್ಯಾಂಕ್ ಯು. ನಾನು ಮತ್ತು ನನ್ನ ಬ್ರದರ್ ಇಬ್ಬರೂ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ನ ಮಾಡಬೇಕು ಅಂತ ಮೋರ್ ಓವರ್ 10 ಇಯರ್ಸಿಂದ ಮಾಡ್ತಿದ್ದೀವಿ. ಬಟ್ ಒಂದು ಸೋರ್ಸ್ ಆಫ್ ಐಡಿಯಾ ಸಿಗಲಿಲ್ಲ. ನನ್ನ ಬ್ರದರು ನಾನು ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ಮನೋಜ್ ಸರ್ ಅವರ TD ಒಂದು ಅಕಾಡೆಮಿದು ಒಂದು ಇನ್ಫಾರ್ಮೇಷನ್ ಇದೆ ಅಂತ ಗೊತ್ತಾಯಿತು. ಬಂದಿದ್ದೀವಿ. ಇಲ್ಲಿ ಇದು ಒಂದು ಬಿಗ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಫಸ್ಟ್ ಟೈಮು. ಬಟ್ ಅವ್ರದ್ದು ಒಂದು ಕ್ಲಾಸ್ ನಮ್ಮ ವೈಟ್ ಫೀಲ್ಡಲ್ಲಿರೋದನ್ನು ಅಟೆಂಡ್ ಮಾಡಿ ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ಸೋರ್ಸ್ ಒಂದು ಸ್ಯಾಟಿಸ್ಫೈ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಸಹ ಅದೇ ರೀತಿ ಸ್ಯಾಟಿಸ್ಫೈ ಆಗಿದೆ. ಕೋರ್ಸ್ ಬಗ್ಗೆಯೂ ಸಹ ಪ್ಲ್ಯಾನಿಂಗ್ ಹೋಗಿ ನೆಕ್ಸ್ಟ್ ಫ್ಯೂಚರ್ ಗ್ರೋತ್ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಮನೋಜ್ ಸರ್ ಥರ ಆಗೋದಿಲ್ಲ ಅಂದರೆ ಅವ್ರನ್ನ ಓವರ್ಟೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಗುರುವೇ ನಮಃ ಅಂತ ಅನ್ಬಾರ್ದು, ಗುರುವೇನ್ ಮಹಾ ಅಂತ ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಟಾರ್ಗೆಟಲ್ಲಿ ಇದ್ದೀವಿ.
ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತೇಳಿ ವೈಟ್ಫೀಲ್ಡಿಂದ ಬಂದಿರೋದು. ಆ್ಯಕ್ಚುಲಿ ನಾವು ಈ ಪ್ಲ್ಯಾನಿಂಗ್ ಮಾಡಬೇಕು ಅಂತೇಳಿ ಈ ಕೋರ್ಸ್ನ ಅಟೆಂಡ್ ಮಾಡಬೇಕು ಅಂತ ವೈಟ್ಫೀಲ್ಡ್ ಬ್ರಾಂಚ್ಗೆ ಹೋಗಿದ್ವಿ ಆಲ್ರೆಡಿ. ಅಲ್ಲಿ ನಮಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿಲ್ಲ. ಮನೋಜ್ ಸರೇ ಟೀಚ್ ಮಾಡಬೇಕು, ನಮಗೆ ಅವ್ರಿಗೆ ನ್ಯೂ ಇನ್ಫಾರ್ಮೇಷನ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಅವರ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾವು ನೆಕ್ಸ್ಟ್ ಗ್ರೋತ್ ಏನು ಮಾಡಬೇಕು ಅನ್ನೋ ಮೆಂಬರ್ಶಿಪ್ ತೊಗೊಂಡು ಅದರಲ್ಲಿ ನೆಕ್ಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಕಲಿತೀನಿ ಅನ್ನೋ ಭರವಸೆ ನನಗೆ ಬಂದಿದೆ. ಥ್ಯಾಂಕ್ ಯು. ಧನುಷ್ ಅಂತೇಳಿ ನನ್ನ ಹೆಸರು. ನಾನು BE ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಬಟ್ ಯೂಶ್ವಲಿ ಈಗ ಕರೆಂಟ್ಲಿ ಬಿಡದಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಏನಂತಂದರೆ ಈಗ ಎಲ್ಲರಿಗೂ ಆಗಲಿ ಜಾಬ್ ಮಾಡ್ತಿರ್ತಕ್ಕಂಥ ಪರ್ಸನ್ಸ್ಗೆ ಇನ್ವೆಸ್ಟ್ಮೆಂಟ್ಸ್ ಪ್ಲ್ಯಾನ್ಸ್ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಶೇರ್ ಮಾರ್ಕೆಟಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ವೆಸ್ಟ್ಮೆಂಟು. ಸೊ ಇದರಲ್ಲಿ ಡಿಫ್ರೆಂಟ್ ನಮಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇಂಟ್ರಾಡೇ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಫ್ರೆಂಟ್ ಕ್ಯಾಟಗರೀಸ್ ನಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅನ್ನೋದಿದೆ. ಸೊ TIDA ಅಕಾಡೆಮಿ ಅನ್ನೋದು ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಅಕಾಡೆಮಿ ಐ ಥಿಂಕ್. ಸೊ ಇಲ್ಲಿ ತುಂಬ ಚೆನ್ನಾಗಿ ಕ್ಲಾಸ್ ಕೊಡ್ತಾರೆ. ಮನೋಜ್ ಸರ್ ಆಗಿರ್ಬೋದು. ಸೊ ಈಸ್ ಆಲ್ಸೋ ಒನ್ ಆಫ್ ದ ಅನಾಲಿಸಿಸ್ಟ್, SEBI ರಿಜಿಸ್ಟರ್ಡ್ ಅನಾಲಿಸಿಸ್ಟು. ಸೊ ನಮ್ಮ ಕ್ಲಾಸಸ್ಸು ಕೇಳಿದಾಗ ನಮಗೆ ತುಂಬ ಲೈಕ್ ಮಾಕ್ ಕ್ಲಾಸ್ ನಾವು ಕೇಳಿದ್ದೆ, ಮಾಕ್ ಕ್ಲಾಸು. ಸೊ ಮಾಕ್ ಕ್ಲಾಸಲ್ಲಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನೆಕ್ಸ್ಟ್ ಫರ್ದರ್ ಇದೇ ಥರ ನಾವು ಕ್ಲಾಸಸ್ಸು ಒಂದು 30 days 40 days ಕ್ಲಾಸಸ್ ತೊಗೊಂಡ್ರೆ ತುಂಬ ಲರ್ನಿಂಗ್ಸ್ ಅನ್ನೋದಿರ್ತದೆ. ಸೊ ಇನ್ವೆಸ್ಟ್ಮೆಂಟಲ್ಲೂ ಅಷ್ಟು ನಿಮಗೆ ಒಂದು ಅನಾಲಿಟಿಕಲ್ ಆಗಿರೋದು, ಫಂಡಮೆಂಟಲ್ ಆಗಿ ತುಂಬ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿನ ಕೊಡ್ತಾರೆ ಇವರು. ಸೊ ಥ್ಯಾಂಕ್ ಯು. ಸೊ ಎಲ್ಲರೂ ಟ್ರೈ ಮಾಡಿ ಅಟೆಂಡ್ ಆಗೋಕ್ಕೆ, ಕ್ಲಾಸಸ್ ಕೇಳೋಕ್ಕೆ, ನೆಕ್ಸ್ಟ್ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಮಧುಸೂದನ್ ಅಂತ. ನಾನು ಆಲ್ರೆಡಿ TD ಅಕಾಡೆಮಿಯಲ್ಲಿ ಜಾಯ್ನ್ ಆಗಿದ್ದೀನಿ. ಈ ಕಾರ್ಯಕ್ರಮ ಮಾಡಿದ್ದು ತುಂಬ ಒಳ್ಳೆಯದು. ತುಂಬ ಯುವಕರಿಗೆ ಇದರ ಬಗ್ಗೆ ಮಾರ್ಗದರ್ಶನ ಸಿಗ್ತದೆ. ಆಮೇಲೆ ಹಣಕಾಸಿನ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇದ್ದರೆ ಅದು ತುಂಬ ದುರುಪಯೋಗ ಆಗ್ತದೆ. ಅದಕ್ಕೆ ಮನೋಜ್ ಸರು ಎಲ್ಲ, ನಟರಾಜ್ ಸರು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸಿ. ಇಲ್ಲಿ ಕೆಂಗೇರಿ ವರ್ಕ್ಶಾಪ್ ಬಗ್ಗೆ ಮನೋಜ್ ಸರ್ ಹೇಳ್ಕೊಟ್ಟಿದ್ದು ತುಂಬ ಅರ್ಥ ಆಯಿತು. ನಾವಿರೋದು ಬನಶಂಕರಿ, ಪದ್ಮನಾಭ ನಗರ. ನಮಗೆ ನಿಯರೆಸ್ಟ್ ಬ್ರಾಂಚ್ ಬಂದು JP ನಗರ ಆಗುತ್ತೆ. ಅಲ್ಲಿ ಒಂದು ಕ್ಲಾಸ್ಗೆ ಹೋಗಿದ್ದೆ ನಾನು ಒಂದು ಸಾರಿ ಕ್ಲಾಸ್ಗೆ. ಆದರೆ ಇಲ್ಲಿ ಮನೋಜ್ ಸರ್ ಕ್ಲಾಸ್ ಕೇಳಬೇಕು ಅಂತಲೇ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ತುಂಬ ಅರ್ಥ ಆಗಿದೆ. ಇದು TD ಅಕಾಡೆಮಿಗೆ ನಾನು ಜಾಯಿನ್ ಆಗ್ತಾಯಿದ್ದೀನಿ. TD ಅಕಾಡೆಮಿನಲ್ಲಿ ಬೇಸಿಕ್ ಕೋರ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಬೇಸಿಕ್ಕಾಗಿ ಶೇರ್ ಮಾರ್ಕೆಟ್ ಬಗ್ಗೆ ಏನೇನು ನಾಲೆಡ್ಜ್ನ ಕೊಡಬೇಕು ಅದನ್ನೆಲ್ಲ ಪೂರ್ತಿಯಾಗಿ ಕೊಡ್ತಾರೆ. ನೆಕ್ಸ್ಟು ನಾವು ಯಾವುದನ್ನು ಅಪ್ ಮಾಡ್ಕೊಬೇಕು, ಸೊ ಅಡ್ವಾನ್ಸ್ಡ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ಸಣ್ಣದಾಗಿ ತಿಳ್ಕೊಂಡು ಕೈ ಇಟ್ಬಿಟ್ಟು ಜಾರಿ ಬಿದ್ದು ಏಟ್ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಏನಿಲ್ಲ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಹಣ ಮಾಡ್ಬೋದು. ಹಣ ಮಾಡಬೇಕಂದ್ರೆ ಒಂದು ಕರೆಕ್ಟಾದ ಸ್ಟೆಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು. ಅದನ್ನು ಅಡ್ವಾನ್ಸಲ್ಲಿ ಇನ್ನೂ ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹೇಮಂತ್ ಕುಮಾರ್ ಅಂತ ಗೊಟ್ಟಿಗೆರೆಯಿಂದ ಬಂದಿರೋದು. ನಾನು ಫಸ್ಟು ಬಂದಿರೋದೇ ಮನೋಜ್ ಸರ್ನ ನೋಡೋಕ್ಕೋಸ್ಕರನೇ ಬಂದಿರೋದು. ಅವರಂದರೆ ನಂಗೆ ತುಂಬ ಇಷ್ಟ. ಅವರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಅವ್ರು ಮಾಡೋ ಇದು ಎಕ್ಸ್ಪ್ಲನೇಷನು ಅದೆಲ್ಲ ಕೇಳೋಕ್ಕೆ ಇಷ್ಟ. ಮತ್ತು ಇವಾಗ ಅವ್ರ ಜೊತೆನೇ ಸೇರಿಕೊಂಡು ಇವಾಗ ಅವ್ರ ಜೊತೆನೇ ಕೆಲಸನೂ ಮಾಡ್ತೀನಿ ನಾನು. ಮತ್ತು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ, ಮತ್ತು ಹೆಂಗೆ ಒಬ್ಬರು ಮನೆಗೆ ಇನ್ವೆಸ್ಟ್ ಮಾಡಿ ಉದ್ಧಾರ ಆಗ್ತಾರೆ, ಹೆಂಗೆ ಒಬ್ಬರು ಅದೇ ಮನೆಗೆ ಇನ್ವೆಸ್ಟ್ ಮಾಡೋ ಅಮೌಂಟ್ನ SIP ಮಾಡಿ ಇಲ್ಲ ಲಮ್ಸಮ್ ಇನ್ವೆಸ್ಟ್ ಮಾಡಿ ಅದರಿಂದ ಹೆಂಗೆ ಬೆಳಿಬೋದು, ಸೇಫಾಗಿ ಹೆಂಗೆ ಇದು ಬೆಳಿಬೋದು, ದುಡ್ಡು ಮಾಡ್ಬೋದು, ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಇವಾಗ ಅವ್ರ ಜೊತೆನೇ ಎಲ್ಲ ಕೋರ್ಸಸ್ಸು ಮುಗಿದ್ಬಿಟ್ಟು ನಾನು ಅಲ್ಲೇ ಪಕ್ಕ ಕೆಲಸ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು TD. ಆ್ಯಂಡ್ ನಾನು ಸಹ ಮನೋಜ್ ಸರ್ನ ನೋಡ್ಲಿಕ್ಕೆ ಬಂದಿರೋದು ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ನಾನು ಲಾಸ್ಟ್ 1 yearಯಿಂದ ಅವ್ರ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾಯಿದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಷ್ಟು ನೀಟಾಗಿ ಬೇಸಿಕ್ಕಿಂದ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂದರೆ ಅದೊಂಥರ ತುಂಬ ಖುಷಿ ಆಗ್ತಿದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂದ್ರೂ ಅದನ್ನು ಗೇನ್ ಮಾಡಿ ನಾನು ಒಂದು ಏನೋ ಮಾಡ್ಬೋದು ಅಂತ ಅವ್ರು ಅಷ್ಟೊಂದು ಈಸಿ ವರ್ಡ್ ಹೇಳ್ಕೊಡೋದು ನೋಡಿದ್ರೆ ವಿ ಕ್ಯಾನ್ ಡೂ ಸಮಥಿಂಗ್. ಸೊ ನಾವು ಅಂದ್ಕೊಂಡಿರೋ ಡ್ರೀಮ್ನ ನಾವು ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು ಅಂತ ಅವ್ರ ವರ್ಡ್ಸ್ ಕೇಳಿದ್ರೆ ನಮಗೆ ಆ ಭರವಸೆ ಬರ್ತಾ ಇದೆ. ಮುಂದಿನ ದಿನದಲ್ಲಿ TDಯಿಂದ ಸೊ ನಾವು ಏನೋ ಉದ್ಧಾರ ಆಗ್ತೀವಿ ಅಂತ ನನಗೂ ಸಹ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಸರ್. ರಿವಿಷನ್ ಕ್ಲಾಸಿಗೆ ಅಂತ ಬಂದೆ, ತುಂಬ ಚೆನ್ನಾಗಿದೆ ಕ್ಲಾಸು. ಎಲ್ಲರೂ ಬನ್ನಿ, ಅಟೆಂಡ್ ಮಾಡಿ. ಸ್ಟಾಕ್ ಮಾರ್ಕೆಟ್ನ ಕಲಿಯೋದು ತುಂಬ ಇದೆ. ಕಲಿತ್ರೆ 100% ದುಡ್ಡು ಮಾಡ್ಬೋದು ಅನ್ನೋಂಥ ಭರವಸೆ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸರ್. 3 ದಿನದ ಕ್ಲಾಸ್ ತುಂಬ ಚೆನ್ನಾಗಿತ್ತು. ಕಲಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಬಟ್ ಇಲ್ಲಿ ಬಂದಾಗ ಸ್ವಲ್ಪ ತಿಳಿತು ಏನಿದೆ ಅಂತೇಳಿ. ಪ್ರತಿಯೊಬ್ಬರು ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಅದಕ್ಕೆ TD ಅಕಾಡೆಮಿ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. TD ಅಕಾಡೆಮಿ ನಾನು ಯೂಟ್ಯೂಬಲ್ಲ ನೋಡಿ ಇಲ್ಲಿ ಬಂದಿದ್ದೀನಿ. ಮತ್ತು ಕೆಲವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಅವು ನೋಡಿಕೊಂಡು ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ.
ಯಾಕಂದರೆ ಟ್ರೈನಿಂಗ್ ಮಾಡಿ ಕಲ್ತ್ಕೊಂಡು ಸ್ಟ್ರಾಟಜಿ ಎಲ್ಲ ಕಲ್ತ್ಕೊಂಡು ಇಲ್ಲಿ ಟಿ ಡಿ ಅಕೌಂಟ್ ಮಾಡಿದ್ರೆ ನಾವು ಆರಾಮಾಗಿ ನಾವು ಶೇರ್ ಬಗ್ಗೆ ತಿಳ್ಕೊಬೋದು. ಶೇರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಒಳ್ಳೆ ದುಡ್ಡು ಮಾಡ್ಬೋದು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೀವಿ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.